ದೇವರನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ಬಾವಿ ಮಧ್ಯೆ ಶಿವಲಿಂಗ ಇದೆ ನೋಡಿ, ಎಲ್ಲ ಮುಟ್ಟಿ ಬೇಡ್ಕೊಳ್ಳಿ. ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಇವತ್ತು ಡೇ 3 ಕುಂದಾಪುರದಲ್ಲಿದ್ದೀವಿ. ಸೊ ಇವತ್ತು 3 ಟೆಂಪಲಿಗೆ ಹೋಗೋ ಪ್ಲ್ಯಾನ್ ಇದೆ. 3ರಲ್ಲಿ ಒಂದು ಟೆಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ, ಇನ್ನೆರಡು ಅನ್ಎಕ್ಸ್ಪ್ಲೋರ್ಡ್ ಅಂತ ಹೇಳ್ಬೋದು, ಅಥವಾ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು. ಫಸ್ಟ್ ಟೆಂಪಲ್ ಬಂದು ಕೊಲ್ಲೂರು, ಅದಾದ್ಮೇಲೆ ಹೋಗ್ತಿರೋದು ಕೇಶವನಾಥೇಶ್ವರ ಟೆಂಪಲ್ ಅಂತ. ಅದು ತುಂಬಾ ಅದ್ಭುತವಾಗಿದೆ ಆ ಟೆಂಪಲ್ಲು. ಅದಾದಮೇಲೆ ಬ್ರಹ್ಮಲಿಂಗೇಶ್ವರ ಅಂತ ಒಂದು ಟೆಂಪಲ್. ಸೊ ಈ 3 ಟೆಂಪಲ್ಲು ಇವತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇವತ್ತು ಲಾಸ್ಟ್ ಡೇ ಇನ್ ಕುಂದಾಪುರ. ಈಗ ಟೈಮ್ ಬಂದು 9 ಗಂಟೆ. ನಾವೀಗ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 37 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗ್ತಾ ಜರ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾವೀಗ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಇಲ್ಲಿಂದ ಅರೌಂಡ್ 20 ಕಿಲೋಮೀಟರ್ಸ್ ಇದೆ. ಕೆರಾಡಿ ಬರುತ್ತೆ ಫಸ್ಟು, ಅಲ್ಲಿಂದ ಡಿವಿಯೇಷನ್ ಇದೆ. ಈಗ ನೇಮ್ ರೋಡ್ ನೋಡ್ತಿದ್ದೀರಾ, ಒಂದು ಸ್ವಲ್ಪ ದೂರ ಆದಮೇಲೆ ಡಿವಿಯೇಷನ್ ಬರುತ್ತೆ ಲೆಫ್ಟಿಗೆ. ಆ ಡಿವಿಯೇಷನಲ್ಲಿ ಈ ಥರ ಟಾರ್ ರೋಡ್ ಇಲ್ಲ, ಮಡ್ ರೋಡ್ ಬರುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡು ಹೋಗಬೇಕಾಗುತ್ತೆ. ರೋಡ್ ಸಖತ್ ಚಿಕ್ಕದಲ್ವ ಸರ್? ಇದು ತುಂಬ ಚಿಕ್ಕದಿದೆ ಸರ್. ಡೇ 3 ಹೌ ಇಸ್ ದ ಜೋಶ್ ಸರ್? ಇನ್ನೂ ಇದೆ ಜೋಶು. ದೇವಸ್ಥಾನ ಒಂದ್ರ ಮೇಲೆ ನೋಡ್ತಾ ಇದ್ದೀವಿ, ಇನ್ನೂ ನೋಡೋಣ ಅಂತ ಖುಷಿ ಆಗುತ್ತೆ. ಇದು ಭಾರಿ ಇದು ಏನಂತಾರೆ ಅನ್ಎಕ್ಸ್ಪ್ಲೋರ್ಡ್ ಜಾಗ ಸರ್ ಇದು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾನು ಸುಮಾರು ಸಾರಿ ಬರ್ತಾ ಇದ್ದೆ ಈ ಕಡೆಗೆ, ಬಟ್ ಇದು ಕೇಳೇ ಇರಲಿಲ್ಲ ಇಲ್ಲಿ ತನಕ. ಓಕೆ, ಇದೇ ಕೇಳಿದ್ರೆ ನೋಡೋಣ. ಭಾರಿ ಅದು ಇವತ್ತು ಸೋಮವಾರ ಬೇರೆ ಶ್ರೇಷ್ಠ ಶಿವನ ದೇವಸ್ಥಾನ. ಶಿವ ದೇವಸ್ಥಾನ ಜೋಶ್ ಇದ್ದೇ ಇದೆ. ಅದು ಯಾವತ್ತು ಇಲ್ದಿರೋದು ಒಂಥರ ಅದ್ಭುತವಾದ ಯಾವುದೋ ನೋಡಕ್ಕೆ. ಹೌದು, ಮನುಷ್ಯ ಕಟ್ಟಿರೋದಕ್ಕಿಂತ ಅದು ಆವಾಗಿಂದ ಪ್ರಾಕೃತಿಕವಾಗಿ ಮಾಡಿರೋದು ಗುಹೆ ದೇವಸ್ಥಾನ. ಅಂದ್ರೆ ಇದು ಉದ್ಭವ ಮೂರ್ತಿ ಲಿಂಗ ಅದು. ಸೊ ಭಾರಿ ಚೆನ್ನಾಗಿರುತ್ತೆ. ಅಂದ್ರೆ ಆ ಜೋಶ್ ಇದೆ. ಹೌದು,
ನಾರ್ಮಲ್ ರೋಡ್ ಥರನೇ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ಸ್ಟೀಪ್ ಇದೆ, ಸ್ಟೀಪ್. ತುಂಬ ಸ್ಟೀಪ್ ಇದೆ. ಹೌದು. ಆಯ್ತು ಜಿಂಕೆ ಸೌಂಡ್ ಸರ್ ನಿಮ್ಮ ಮೊಬೈಲಲ್ಲಿ ನೋಡಿ, ನಿಮ್ಗೆ ಜಿಂಕೆ ಕಾಣಿಸ್ತಿರ್ಬೋದು ಮುಂದೆ. ಓಡ್ಬಿಡ್ತಿಲ್ಲ. ಒಂದು ಸ್ಪೇಸ್ ಮಧ್ಯದಲ್ಲಿ ಕಾಡು ಮಧ್ಯೆ ಇದು, ಕಾಡು ಸೆಂಟರ್, ಕಾಡು ಮಧ್ಯದಲ್ಲಿ ಮನೆಯಲ್ಲಿ ಮರನೇ ಬೆಳೆದಿದೆ ನೋಡಿ, ಬೇರೆ ಇಲ್ಲ ಅದು ಒಂಥರ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾವು ಆ್ಯಕ್ಚುಲಿ ಇನ್ನೂ 1.5 ಕಿಲೋಮೀಟ್ರ್ ದೂರ ಜರ್ನಿ ಮಾಡಬೇಕು ಆ ದೇವಸ್ಥಾನಕ್ಕೆ. ನೀವು ಕಾಂತಾರ ಫಿಲಮ್ ನೋಡಿದರೆ ಅದರಲ್ಲೊಂದು ಸೀನ್ ಬರುತ್ತೆ, ಆ ಸೀನು ಇಲ್ಲೇ ಶೂಟ್ ಮಾಡಿರೋದು. ಮುಟ್ಬೇಕು, ದೇವರನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ಬಾವಿ ಮೆತ್ತಲ ಶಿವಲಿಂಗ ಇದೆ ನೋಡಿ, ಎಲ್ಲ ಮುಟ್ಟಿ ಬೇಡ್ಕೊಳ್ಳಿ.
रविकुमार नामधेयस्य समस्तगाचार्यपरिहारतं समस्त सन्मंगल पद्ममुखेशनाथेश्वर प्रीत्यर्थे रुद्राभिषेक पूजा करिष्ये। ಸೊ ದೇವ್ರ ದರ್ಶನ ಆಯಿತು, ಅರ್ಚನೆ ಆಯಿತು, ತುಂಬ ಚೆನ್ನಾಗಿದೆ. ಇನ್ ಕೇಸ್ ಯಾರಾದರೂ ಈ ಕಡೆ ಬಂದರೆ ದಯವಿಟ್ಟು ಟ್ರಿಪ್ ಮಾಡಿದಾಗ ಇಲ್ಲಿ ವಿಸಿಟ್ ಮಾಡಿ. ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಎರಡು ಹಬ್ಬಕ್ಕೂ ಮಾಡಿದ ಮುಖದ್ವಾರ ಮಾಡಿದ್ದ ಅದೇ ನಾ ಸ್ಟ್ಯಾಂಡಲ್ಲೇ ಮಾಡ್ತೀನಿ. ಹೌದಾ? ಸತ್ಯನಾರಾಯಣ ಬಂದು ನಾವೊಂದು ಸ್ಟ್ಯಾಂಡಲ್ಲೇ ಮಾಡ್ತಿದ್ದೆ. ಅದು ಎಲ್ಲಿರುತ್ತೆ ಬೇರೆ ಅದು ಸೊ ಟೈಮ್ ಈಗ 5 ಗಂಟೆ ಆಗಿದೆ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಇದು 6ನೇ ದೇವಸ್ಥಾನ ಈ ಟ್ರಿಪ್ಪಲ್ಲಿ. ಸೊ ಇದೊಂದು ಅದ್ಭುತವಾದ ದೇವಸ್ಥಾನ ಮತ್ತು ತುಂಬ ಹಿಸ್ಟ್ರಿ ಇರೋಂಥ ದೇವಸ್ಥಾನ. ಈ ದೇವಸ್ಥಾನ ಇರೋದು ಮಾರನಕಟ್ಟೆ ಅನ್ನೋ ಊರಲ್ಲಿ. ಅದಾದಮೇಲೆ ಕುಂದಾಪುರ ತಾಲೂಕಿಗೆ ಬರುತ್ತಿದ್ದು. ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿಲ್ಲ. ಕುಂದಾಪುರದ ಕಡೆ ಇರೋರಿಗೆ ಗೊತ್ತಿರುತ್ತೆ, ಬಟ್ ಬ್ಯಾಂಗ್ಳೂರ್ ಸೈಡ್ ಇರೋರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈಗ. ಸೊ ನೀವು ನೋಡೋದಾದರೆ ಸ್ಟ್ರೈಟ್ ಹೋದರೆ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ತೀವಿ. ನಾವೀಗ ಇಲ್ಲಿ ರೈಟಿಗೆ ತೊಗೊತಿದ್ದೀವಿ. ರೈಟ್ ತೊಗೊಂಡ್ರೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ನೀವು ಕೊಲ್ಲೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕೂಡ ವಿಸಿಟ್ ಮಾಡ್ಬೋದು.
ಅದೇ ಹಳೇದು ರಂಜಿತ್ ಒಂದು ಮಾಡು. ಹಾಂ ಸೊ 3 ದಿವಸದಲ್ಲಿ 6 ದೇವಸ್ಥಾನ, ಸೊ ಫುಲ್ ಟೆಂಪಲ್ ರನ್ನು ಕುಂದಾಪುರದಲ್ಲಿ. ತುಂಬ ಚೆನ್ನಾಗಾಯ್ತು ದರ್ಶನ ಎಲ್ಲ ಜಾಗದಲ್ಲೂ. ಕೆಲವೊಂದು ಜಾಗದಲ್ಲಿ ರಿಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಫೋಟೋ ವಿಡಿಯೋ ತೆಗಿಬಾರ್ದು ದೇವಸ್ಥಾನದ ಒಳಗಡೆ ಅಂತ, ಸೊ ತೆಗ್ದಿರ್ಲಿಲ್ಲ. ಸೊ ಲಾಸ್ಟ್ ಡೇ 3ಯಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ಈಗ ಬ್ಯಾಂಗ್ಳೂರಿಗೆ ಓಡ್ತಾ ಇದ್ದೀನಿ. ಸೊ 3 ದಿವಸದಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ 3 ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.